ಹಲೋ ಎಲ್ಲರಿಗೂ ನಮಸ್ಕಾರ. ಹೌದು, ನಾನು ಅತ್ತೆ ಇವತ್ತು. ಮುಂದೆ ಹೇಳ್ತೀನಿ ವಿಡಿಯೋದಲ್ಲಿ ಕಾರಣ ಏನು ಅಂತ. ನಮ್ಮ ಅತ್ತಿಗೆ ಅಣ್ಣ ಮನೆಗೆ ಬಂದಿದ್ದರು. ಅಮ್ಮ ಸ್ವಲ್ಪ ಸಾಮಾನು ಕೊಡೋದು ಅಂತ ಕಳಿಸಿದ್ಲು. ಯೂಶ್ವಲಿ ಅಮ್ಮನ ಪ್ಯಾಕಿಂಗ್ ತುಂಬ ಇರುತ್ತೆ. ಅವಳು ಯಾರು ಬರ್ತಾರೆ ಅಂದರೆ 1 ಮಂತ್ ಮುಂಚೆನೇ ಎಲ್ಲ ಸಾಮಾನೆಲ್ಲ ಪ್ಯಾಕ್ ಮಾಡಿ ಇಟ್ಬಿಡ್ತಾಳೆ. ನಿನಗೆ ಏನೇನು ಬೇಕು ಏನೇನು ಬೇಡ ಅಂತ ಹೇಳಿ ತುಂಬ ಚೆನ್ನಾಗಿ ಅನ್ನಿಸ್ತು ಅವ್ರು ಬಂದಿದ್ದು. ಯಾಕೆ ನಮ್ಮ ಸಿದ್ದಿನೂ ತುಂಬ ಖುಷಿಯಾಗಿದ್ಲು. ಅದೇ ಹೇಳಿದ್ದೆ ನಾನು ಯಾಕೆ ಅತ್ತೆ ಅಂತ ಕಾರಣ ಹೇಳ್ತೀನಿ ಅಂತ. ಆ್ಯಕ್ಚುಲಿ ಇವತ್ತು ನಮ್ಮ ಸಿದ್ದು ಸ್ಪೋರ್ಟ್ಸ್ ಡೇ ಇತ್ತು. ನನಗೆ ಸ್ಪೋರ್ಟ್ಸ್ ಡೇ ಅಂತ ಗೊತ್ತಿತ್ತು, ಬಟ್ ಟೈಮಿಂಗ್ ಗೊತ್ತಿರಲಿಲ್ಲ. ಹೇಗೆ ಮಿಸ್ ಆಯಿತು ಖರೇನೂ ಗೊತ್ತಿಲ್ಲ. ಸೊ ನಾನು ಆ್ಯಸ್ ಯೂಶ್ವಲ್ ಅವರಿಗೆ ಆಕಿನ 11:30 ಡ್ರಾಪ್ ಮಾಡೋಕ್ಕೆ ಹೋದೆ. ಸೊ ಅವಾಗ ಟೀಚರ್ ಅಂದರು, ಇಲ್ಲ ಇವತ್ತು 9 o'clock ಇತ್ತು, ಹೌ ಕುಡ್ ಯು ಮಿಸ್, ಸಿದ್ದಿ ಸ್ಪೆಷಲಿ ಸ್ಪೋರ್ಟ್ಸಲ್ಲಿ ತುಂಬ ಚೆನ್ನಾಗಿದ್ದಾಳೆ, ಅವಳು ತುಂಬ ಚೆನ್ನಾಗಿ ಆಡ್ತಾಳೆ ಅಂತ ಹೇಳಿ. ಸೊ ಎಲ್ಲೋ ತುಂಬಾ ಬೇಜಾರಾಗ್ಬಿಡ್ತು ನನಗೆ. ಯಾಕೆಂದರೆ ನನ್ನ ಮಗಳಿಗೆ ನಾನು ಇಷ್ಟು ಟೈಮ್ ಕೊಡೋಕ್ಕಾಗಲಿಲ್ಲ, ನಾನು ಹೆಂಗೆ ಮಿಸ್ ಮಾಡಿಬಿಟ್ಟೆ ಅಂತ ತುಂಬ ಗಿಲ್ಟ್ ಫೀಲ್ ಆಗಿ ನನ್ನ ಕಣ್ಣಲ್ಲಿ ನೀರು ಬಂತು. ಅದು ಅಷ್ಟಾದಮೇಲೆ ನಮ್ಮ ಹಸ್ಬೆಂಡ್ ಅಂದರು, ಇಟ್ಸ್ ಓಕೆ, ನಾವು ಕಲಿತಿದ್ದೀವಿ, ನಮಗೇನು ಹೊಸದಿದೆ, ನಾವು ಏನು ಮಾಡುವ ನೆಕ್ಸ್ಟ್ ಟೈಮಿಂದ ಆ್ಯಸ್ ಅ ಟಿಪ್ ಅಂತ ನಿಮಗೂ ಹೇಳ್ತಿದ್ದೀನಿ, ಸ್ಟಿಕ್ಕಿ ನೋಟ್ಸಲ್ಲೆಲ್ಲ ಬರೆದು ಇಟ್ಬಿಡೋಣ ಅಂತೆ. ಸೊ ಯಾರು ನೋಡಿದ್ರು ಸುಧಾ, ಇವಂದು ನಮ್ಮ ಬೇಬಿ ಸಿಟ್ಟರ್ ಬರ್ತಾರೆ, ಅವ್ರಿಗೂ ಈಸಿಲಿ ಗೊತ್ತಾಗ್ಬಿಡುತ್ತೆ ಇವತ್ತು ಏನು ಇವೆಂಟ್ ಇದೆ, ಏನು ಹಾಕಬೇಕು ಆ ಥರ ಅಂತ ಹೇಳಿ. ಸೊ ಅದೆಲ್ಲೋ ನಮಗೆ ಅನ್ನಿಸ್ತು, ಹೌದು ಹಾಗೆ ಮಾಡೋದ್ರಿಂದನೂ ಈಸಿ ಆಗುತ್ತೆ ಅಂತ. ಇವತ್ತು ಅನ್ನಿಸ್ತು ನಂದು ಇನ್ನೊಂದು ಪಾಠ ನಾನು ಕಲ್ತಿದ್ದೀನಿ ಅಂತ ಹೇಳಿ. ಇಷ್ಟು ಹೇಳಿ ಇವತ್ತಿನ ವ್ಲಾಗ್ ಮುಗಿಸ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬಿಂಗ್. ಥ್ಯಾಂಕ್ ಯು.